ರಕ್ಷಕ್, ಈಗ ಯೂಶಲಿ ಯಾವುದೇ ಮಕ್ಕಳಿಗೆ ನಾವೊಂದು ಅಚೀವ್ ಮಾಡಿದಾಗ ಅಲ್ಲಿ ನಮ್ಮ ತಂದೆ ತಾಯಿ ಇರಬೇಕು ಅನ್ನೋದಿರುತ್ತೆ. ನೀವು ರನ್ನರ್ ಅಪ್ ಆದ್ರಿ, ನಿಮ್ಮ ಖುಷಿ ಕಾಣಿಸ್ತಿತ್ತು, ಅಪ್ಪನ ಮಿಸ್ ಮಾಡ್ಕೊಂಡ್ರೆ? ಖಂಡಿತ ಮಿಸ್ ಮಾಡ್ಕೊತೀವಿ. ಯಾಕಂದರೆ ಅಲ್ಲಿ ಗಂಟ ನಾವು ಬಂದು ನಿಂತ್ಕೊಂಡಿದ್ದೀವಿ ಅಂದರೆ ಅವರಿಂದಾನೇ ಕಾರಣ. ಅವ್ರು ಹಾಕೊಟ್ಟಿದ್ದ ಒಂದಷ್ಟು ಗೆರೆಗಳು, ಮಾತುಗಳು, ಆ ಎಕ್ಸ್ಪೀರಿಯನ್ಸ್, ಅವ್ರ ಜೊತೆ ಓಡಾಡಿಸ್ಗಳು. ಅದೇ ಹಬ್ಬ ನಡು ಸ್ಟುಡಿಯೋನಲ್ಲಿ ನಾವು ಅಪ್ಪನ ಜೊತೆ ಹೋಗಿರೋದು, ಡಬ್ಬಿಂಗ್ ಸ್ಟುಡಿಯೋಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಟಿಫನ್ ಮಾಡಿದ್ದು, ಮತ್ತು ಇಲ್ಲಿ ಹೆಂಗೆ ಆ್ಯಕ್ಟ್ ಮಾಡಬೇಕು, ಹೆಂಗೆ ಡಬ್ಬಿಂಗ್ ಮಾಡಬೇಕು, ನೀನು ಹೆಂಗೆ ವಾಯ್ಸ್ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದು. ನಾವು ಇದು ರೀಕ್ರಿಯೇಷನ್ ರೌಂಡ್ ಅಂತ ಒಂದು ಮಾಡಿದ್ವಿ ನಾವು ಎಲ್ಲ ಸಿನಿಮಾಗಳು. ಅವಾಗ ನನಗೆ ಬುಲ್ಬುಲ್ ಸಿನಿಮಾ ಕೊಟ್ಟಿದ್ದು, ನಮ್ಮ ಬಾಸ್ ನನಗೆ ಕೊಟ್ಟ ಖುಷಿ ಆಯಿತು. ಅದಾದಮೇಲೆ ಅದೆಲ್ಲ ಮುಗ್ದಾದ್ಮೇಲೆ ನಾನು ಅಂದ್ಕೊಂಡಿದ್ದೆ ನಾನು ಡೈಲಾಗ್ಸ್ಗಳು ನೆನ್ಪಿಟ್ಕೊತೀನಿ. ಯಾಕಂದರೆ ಒನ್ ಫುಲ್ ಪ್ಲೇಸ್ಡ್ ಅದು. ನಾನು ಯಾವುದು ರಿಯಾಲಿಟಿ ಶೋನಲ್ಲಿ ಕಾಮಿಡಿ ಕೆಲಾಡಿಗಳು ಆ ಥರ ಯಾವುದು ಮಾಡಿರಲಿಲ್ಲ. ನಂಗೆ ಅದೊಂದು ಭಯ ಇತ್ತು ಹೆಂಗೆ ಮಾಡ್ತೀನಿ ಅಂತ. ನಂಗೆ ಮಾಸ್ಟರ್ ಹೇಳಿ ಕಳಿಸಿದ್ದು ಒಂದೇ, ತಲೆ ಕೆಡಿಸ್ಕೊಂಬೇಡ, ಮರ್ತೋದ್ರು ಎಲ್ಲೋ ಒಂದು ಕಡೆ ಬೇರೆ ಫ್ಲೋನಲ್ಲಿ ಏನಾದ್ರು ತಗೋ ಅಂತ. ನಾನು ಎಲ್ಲೂ ಮರ್ತೋಗಿದ್ರೆ ಇಡೀ ಡೈಲಾಗ್ ಶೀಟ್ನ ಅಷ್ಟು ನೀಟಾಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ ನಾವು ಇಬ್ಬರು, ಚೆನ್ನಾಗಿ ಬಂತು ಅಂತ ಹೇಳಿದ್ರು. ಆವಾಗ ನಾವು ಅಪ್ಪ ನಂಗೆ ನೆನಪಾದ್ರು, ನೋಡು ಅವತ್ತು ಹೇಳ್ಕೊಟ್ಟಿದ್ದು ಮಾತುಗಳು ಇವತ್ತು ನನಗೆ ನೆನಪಾಗ್ತಿದೆ. ಇದೇ ಸ್ಟೇಜಲ್ಲಿ ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ, ಶಿಳ್ಳೆ ಹೊಡಿತಿದ್ದಾರೆ ಅಂತ ಹೇಳಿದ್ರೆ ಅವತ್ತು ನಮ್ಮ ಅಪ್ಪನ ಆಶೀರ್ವಾದ. ಗೆದ್ದಾಗಲೂ ಅಷ್ಟೇ ಬೇಜಾರಾಗೇ ಆಗುತ್ತೆ. ಎಲ್ಲೇ ಇದ್ರೂ ಅವ್ರ ಆಶೀರ್ವಾದ ಯಾವುದೋ ಸಪೋರ್ಟ್ ಮಾಡ್ತಾನೆ ಇರ್ತಾರೆ, ಅವ್ರ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಪ್ಲಸ್ ಅವ್ರ ಮೈನಸ್ ಎಲ್ಲದರಲ್ಲೂ ಹೇಳ್ಕೊಡ್ತಾನೆ ಇರ್ತಾರೆ. ಒಂದೊಂದು ದಿವಸ ಒಂದೊಂದು ಲೆಸನ್ ಕಲಿತಾನೆ ಇರ್ತೀನಿ. ಅದು ನಮ್ಮ ಅಪ್ಪನಿಂದಾನೆ. ಬಟ್ ನಾವು ಸೆಕೆಂಡ್ ಬಂದಿದ್ದು ಗೋಲ್ಡೇ ತಗೋಬೇಕು. ನನಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ. ಒಳಗಡೆ ನನಗೆ ನಾನು ಸೆಕೆಂಡ್ ಬರಬೇಕಂತ, ಬಟ್ ಇವನು ಎಫರ್ಟ್ ಎಲ್ಲ ನೋಡಿದಾಗ ಫಸ್ಟ್ ಬರಲಿ ಅನ್ನೋ ಥರ ಇತ್ತು. ಈಗ ಸೀಸನ್ ಮುಗೀತು, ವಾಟ್ ನೆಕ್ಸ್ಟ್? ಅಂದರೆ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ ನಿಮಗೆ? ತುಂಬ ಸಿನಿಮಾ ಸಾಂಗ್ಗಳು ಹಾಡೋದಿದೆ, ಸಾಂಗ್ಗಳಿದೆ. ನನಗೆ ಇವಾಗ ನನ್ನ ಡ್ರೀಮ್ ಏನಂದರೆ ನನಗೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಬೆಳಿಬೇಕು ಅಂತ ತುಂಬ ಆಸೆ, ತುಂಬ ಕನಸು. ನನಗೆ ಕಂಪೋಸ್ ಮಾಡೋದು, ಬರೆಯೋದಂದರೆ ತುಂಬ ಹುಚ್ಚು ನನಗೆ. ಏನಾದರೂ ಬರಿತಾ ಇರಬೇಕು, ಎಲ್ಲೇ ಸುಮ್ಮನೆ ಎಲ್ಲೋ ಹೋಗ್ತಿರ್ತೀನಿ, ಏನಾದರೂ ಒಂದು ಕಾಪಿ ಪೆನ್ ತೊಗೊಂಡು ಬರಿತಾ ಇರ್ತೀನಿ, ಅಥವಾ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತೀನಿ, ಬರಿತಾ ಇರ್ತೀನಿ. ಸೊ ನನ್ನದೇ ಓನ್ ಲಿರಿಕ್ಸು, ನನ್ನದೇ ಕಂಪೋಸಿಷನು. ಇವಾಗ ಒಂದು ಈ ನೆಕ್ಸ್ಟ್ ತಿಂಗಳಲ್ಲಿ 1-2 ಸಾಂಗು ಬಿಡಬೇಕು ಅಂತ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಿಜುವಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ನೀಟಾಗಿ ಸಖತ್ತಾಗಿ ಗ್ರ್ಯಾಂಡಾಗಿ ಮಾಡಿಬಿಡ್ಬೇಕಂತ ಇದೆ. ಸೊ ಇನ್ನು ಮುಂದೆ ನಾನು ಆಲ್ಬಮ್ ಸಾಂಗ್ಗಳು ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡಬೇಕಂತ. ಸೊ there are few ಆಲ್ಬಮ್ ಸಾಂಗ್ಸ್ ಮತ್ತು ಮೂವೀಸ್ ಆಪರ್ಚುನಿಟೀಸ್ ಕಾಲ್ಸ್ ಬರ್ತಿದೆ. ಸೊ ಚೂಸ್ ವೈಸ್ಲಿ ಅಂತ ಹೇಳ್ತಾರಲ್ಲ, ಸೊ ಚೂಸ್ ವೈಸ್ಲಿ ಅನ್ನೋ ಡಿಸಿಷನಲ್ಲಿ ಇವಾಗಿದ್ದೀರಿ. ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ. ಪರ್ಸ್ನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಆ್ಯಂಡ್ ಇಂಡಸ್ಟ್ರಿಯಲ್ಲೂ ಕೂಡ ಕೆಲವು ಒಳ್ಳೆ ಪ್ರಾಜೆಕ್ಟ್ಸ್ ಬಂದಾಗ ಮಾಡೋಣ ಅಂತ. ಆ್ಯಂಡ್ ಇಬ್ಬರು ಇವಾಗ ಫೇಮಸ್ ಆಗಿರೋದ್ರಿಂದ ಇಬ್ರಿಗೂ ಕೆಲವೊಂದು ಆಲ್ಬಮ್ ಸಾಂಗ್ಸು, ಮೂವೀಸು ಎಲ್ಲ ಆಪರ್ಚುನಿಟೀಸ್ ಬರ್ತಿದೆ. ಸೊ ಹಾಗಾಗಿ ವೈಸ್ ಆಗಿ ಥಿಂಕ್ ಮಾಡಿ ಚೂಸ್ ಮಾಡಬೇಕು. ಏನೂ ಪ್ಲ್ಯಾನೇ ಮಾಡಿಲ್ಲ ನಾನು. ಫಸ್ಟ್ ಆಫ್ ಆಲ್ ಗೋ ವಿತ್ ದ ಫ್ಲೋ. ನನಗೆ ಯಾವ್ದು ಇಷ್ಟ ಆಗುತ್ತೋ ಆ ಕೆಲಸ ಮಾತ್ರ ಮಾಡೋದು. ಫ್ರೀಯಾಗಿ ಕೂತಿದ್ದೀನಿ ಅಂದರೂ ಆರಾಮಾಗಿರ್ತೀನಿ. ಕೆಲಸ ಮಾಡಲೇಬೇಕು ಅನ್ನೋದು ಮ್ಯಾಂಡೇಟ್ರಿ ಇಲ್ಲ. ನನಗೆ ಸೆಟ್ ಆಗುತ್ತೆ ಅಂದರೆ ಈ ಕೆಲಸ 100% ಮಾಡ್ತೀನಿ. ನನಗೆ ನಂಬಿಕೆ ಇಲ್ಲ ಅಂದರೆ ಆ ಕೆಲಸ ಮಾಡೋದೇ ಇಲ್ಲ. ನನ್ನ ಮನೇಲಿ ಹೇಳ್ಕೊಟ್ಟಿರೋದು ಅದು, ನಮ್ಮ ಅಮ್ಮನ ಅದನ್ನು ಹೇಳ್ತಾರೆ, ನಿಂಗೆ ನಂಬಿಕೆ ಇದೆಯಾ ಮಾಡು, ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡ ಅಷ್ಟೇ. ಯಾಕಂದರೆ ನಾನು ಯಾವುದೇ ಕೆಲಸ ಮಾಡ್ಬೇಕಂತ ಹೇಳಿದ್ರು 100% ನಾನು ಕೊಡ್ತೀನಿ ಅಲ್ಲಿ. ಎಂಥ ಕೆಲಸ ಆದರೂ ಆಗಿರಲಿ, ಸಣ್ಣ ಕೆಲಸ ಆಗಿರಲಿ, ದೊಡ್ಡ ಕೆಲಸ ಆದರೂ ಆಗಿರಲಿ. ಅದಕ್ಕೋಸ್ಕರ ಬಂದಿದ್ದ ಕೆಲಸನ ನಾನು ಫಸ್ಟು ಕೇಳ್ತೀನಿ ತಾಳ್ಮೆಯಿಂದ ಕೂತ್ಕೊಂಡು, ಅದೇನು ಪ್ರಾಜೆಕ್ಟು, ಆಲ್ಬಮ್ ಸಾಂಗ, ಸಿನಿಮಾನ, ರಿಯಾಲಿಟಿ ಶೋನ ಅಂತ. ಅದು ನನಗೆ ಸೆಟ್ ಆದರೆ 100% ಮಾಡ್ತೀನಿ ಅಷ್ಟೇ. ಭರ್ಜರಿ ಬ್ಯಾಚುಲರ್ಸ್ ಕಾನ್ಸೆಪ್ಟೇ ಒಂದು ಹುಡುಗಿಗೆ ಏನು ಇಷ್ಟ ಆಗುತ್ತೆ ಆ ರೀತಿಯೇ ಬಂದಿತ್ತಲ್ವಾ? ಸೊ ಈಗ ನಿಮಗೆ ಪರ್ಸ್ನಲಿ ಫೈನಲ್ ಆಗಿ ಕೇಳೋದಾದರೆ ಸುನಿಲ್, ನಿಮಗೆ ಯಾವ ಥರ ಹುಡುಗಿ ಬೇಕು ಅಂತ? ಇವತ್ತಿನ ಜನ್ರೇಷನಲ್ಲಿ ನಾವು ಏನೋ ಅನ್ಕೊಳಕ್ಕಾಗಲ್ಲ, ಹೀಗಿರಬೇಕು ಹಾಗಿರಬೇಕು ಅಂತ. ಬಂದಾಗ ಹೇಗಿರ್ತಾರೆ ಗೊತ್ತಾಗಲ್ಲ. ಜೀವನ ನಮ್ದು ಹೆಂಗಿರುತ್ತೆ, ಇವಾಗ ರಕ್ಷಕ್ ಹೇಳ್ದಂಗೆ ಗೋವಿತ ಫ್ಲೋ ಥರ ಜೀವನ ಹೇಗಿರುತ್ತೆ. ನಾವೇನು ಇವತ್ತಿನ ಜನ್ರೇಷನಲ್ಲಿ ನಾವೇನು ತುಂಬ ಕನಸುಗಳು ಕಟ್ಕೊಂಡಿರಕ್ಕೆ ಆಗಲ್ಲ. ಏನು ಬರುತ್ತೆ ಹಾಗೆ ಜೀವನ ಮುಂದೆ ಹೋಗ್ತಿರ್ಬೇಕು. ನಾನು ಸ್ಟೇಜ್ ಮೇಲೂ ಹೇಳಿದ್ದೆ, ಒಂದೇನಂದರೆ ಇವಾಗ ನಾವು ಕಲಾವಿದರಂದರೆ ಒಂದಿನ ಏಳು, ಒಂದಿನ ಬೀಳು, ನಾಳೆ ಹೆಂಗಿರುತ್ತೆ, ಇನ್ನೊಂದು ದಿನ ಹಂಗಿರುತ್ತೆ. ಬಟ್ ಅದು ಹೇಳಿದೆ, ಒಂದು ಗೆದ್ದಾಗ ಬರೋಳು ಬೇಡ, ಬಿದ್ದಾಗ ಬಿಟ್ಟೋಗಳು ಬೇಡ, ಗೆದ್ರು ಸೋತ್ರು ಜೊತೆಗಿರೋಳು ಒಬ್ಳಿದ್ರೆ ಸಾಕು ಅಂತೇಳಿ. ಬಟ್ ಅದು ಅಷ್ಟು ಅರ್ಥ ಮಾಡ್ಕೊಂಡ್ರೆ, ಬಟ್ ಅದಕ್ಕಿಂತ ದೊಡ್ಡದು ಇನ್ನೊಂದು ಏನೂ ಬೇಕಾಗಿಲ್ಲ. ಆಮ್ರಿಟಾ, ನಿಮ್ಮ ಲೈಫ್ ಪಾರ್ಟ್ನರ್ ಹೆಂಗಿರಬೇಕು ಅಂತ ಈ ಶೋ ಎಲ್ಲ ಮುಗಿದ ಮೇಲೆ ಈಗ ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಥಿಂಗ್ ಇಸ್ ನನ್ನ ನೋಡ್ಕೋಬೇಕು ಅಂದರೆ ಪೇಷನ್ಸ್ ಇರಬೇಕು. ಪೇಷನ್ಸ್ ನಾನು ಸಖತ್ ನೆಕ್ಸ್ಟ್ ಪೇಷನ್ಸ್ ಇರಬೇಕು. ಮತ್ತು ತುಂಬ ಪ್ಯಾಂಪರ್ ಮಾಡಬೇಕು. ಡೌಟ್ ಇದೆ. ತುಂಬ ಪ್ಯಾಂಪರ್ ಮಾಡಬೇಕು. ಮತ್ತು ನಾನು ಹೇಳಿಲ್ಲ ಅನ್ನೋ ಅವ್ನು ಅರ್ಥ ಮಾಡ್ಕೋಬೇಕು. ಅದೇ ಅವ್ನು ಹೇಳ್ತಾ ಇರಬೇಕು, ನೀನು ಹೇಳಿಲ್ಲ ಅಂದ್ರೆ ಅವ್ನು ಹೇಳ್ತಾ ಇರಬೇಕು. ಅರ್ಥ ಮಾಡ್ಕೋಬೇಕು, ಒಬ್ಬರಾದ್ರೂ ಹೇಳ್ತಾ ಇರಬೇಕು. ಮೇನ್ ಅಂಡರ್ಸ್ಟ್ಯಾಂಡಿಂಗು ಕಮ್ಯುನಿಕೇಶನ್ನು ಇರಬೇಕು. ಅದು ಒಂದು ಅರ್ಥ ಜಾಸ್ತಿ ಇರಬೇಕು ಅಷ್ಟೇ ನನಗೆ.
ರಮೋಲಾ, ನಿಮ್ಮ ಲೈಫ್ ಪಾರ್ಟ್ನರ್ ಹೆಂಗಿರ್ಬೇಕು ಅಂತ ನಿಮಗೆ ಅನ್ಸುತ್ತೆ? ನಮಗೂ ಶೋಗೆ ಹೋಗಿ ಮುಂಚೆ ನಾವು ರವಿ ಸರ್ ನಮಗೆ ಕೇಳಿದ ಫಸ್ಟ್ ಕ್ವೆಶನ್ನೇ ಅದು, ನಿಮ್ಗೆ ಹೇಗಿರ್ಬೇಕು? ನಾವು ಹೈಟ್ ಇರ್ಬೇಕು, ಟಾಲ್ ಇರ್ಬೇಕು, ಸ್ಲಿಮ್ ಇರಬೇಕು, ವೈಟ್ ಇರ್ಬೇಕು, ಹಾಗೆಲ್ಲ ಹೇಳ್ತಾ ಇದ್ವಿ. ಬಟ್ ಹೋಗ್ತಾ ಹೋಗ್ತಾ ನಮಗೆ ಸರ್ ಅರ್ಥ ಮಾಡಿಸ್ತಾ ಬಂದರು, ನೀವು ಹಿಂಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ರೆ 100% ಪರ್ಫೆಕ್ಟ್ ಇರೋ ಹುಡುಗ ಯಾವತ್ತೂ ಸಿಗಲ್ಲ. ಸೊ ಆ ಥರ ಎಲ್ಲ ಹಂಗೆ ಇಟ್ಕೊಂಡು ಕುತ್ಕೋಬಾರ್ದು, ಅದು ಸಿಗೋದು ಇಲ್ಲ ಅದು. ಆ್ಯಂಡ್ ಇನ್ ಕೇಸ್ ಯಾರಾದ್ರೂ ನಮಗೆ ಇಷ್ಟ ಆದರೂ ಆದ್ರೂ ಕೂಡ ನಾವು ಹುಡುಕ್ತಾ ಇರ್ತೀವಿ, ಈ ಕ್ವಾಲಿಟೀಸ್ ಇದೆಯಾ, ಇದಿದೆಯಾ ಇರಲ್ಲ. ಅವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅದೆಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ಫ್ರೀಯಾಗಿ ಇಟ್ಕೋಬೇಕು. ಯಾವುದೋ ಒಂದು ಸಿಚುವೇಶನಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಗೆ ಒಳಗಡೆ ಇರುತ್ತೆ ಈ ಕ್ಯಾರೆಕ್ಟರ್ಸ್ ನಮಗೆ ಇಷ್ಟ ಅಂತ, ಅದಕ್ಕೆ ಮ್ಯಾಚ್ ಆಗಿ ಆಗುತ್ತೆ ಅಂತ. ಸೊ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಆಮೇಲೆ ಹರ್ಟ್ ಆಗಬಾರ್ದು. ಯಾರು ಸಿಗ್ತಾರೆ ಅವರನ್ನೇ ಖುಷಿಯಿಂದ ಖುಷಿ ಲೈಕ್ ಸಾಫ್ಟ್ ನೇಚರ್ಡ್. ಯಾರು ಧರೆಗೆ ಇಳಿದಾಗ ನನ್ನ ಯಾರದು ಒಂದಲ್ಲಿ ಹೇಳಿದ್ದೆ, ಹುಡುಗ ಹೇಗಿರ್ಬೇಕು ಅಂತ ಹುಲಿ ಕಾರ್ತಿಕ್ ಅವ್ರು ಕೇಳಿರ್ತಾರೆ, ಅವಾಗ ಹೇಳಿರ್ತೇನೆ ಮುದ್ದಾಗಿ ಬೆಣ್ಣೆ ತರ ಇರ್ಬೇಕು ಅಂತ. ಬೆಣ್ಣೆನೆ ತಂದು ಹಚ್ಬೇಕು. ಹಿ ಕ್ಯಾನ್ ಕಾಮ್ ಮೀ ಡೌನ್. ಯಾಕಂದ್ರೆ ನಾನು ಲಿಟಲ್ ತುಂಬಾ ಚಿಕ್ಕ ಸಹಿಸ್ಕೊಳ್ಳೋನ್ ಬೇಕು. ಹಾ, ನನಗೆ ಹುಡುಗಿ ಆಗಿದ್ರೆ ಸಾಕು. ರಕ್ಷಕ್ ಒಳ್ಳೆ ಹುಡುಗ, ಬಟ್ ಅದು ಸಹಿಸ್ಕೊಳ್ಳೋದೆಲ್ಲ ಇಲ್ಲ. ಕೇಳಿ ಅವ್ನು ಹುಡುಗಿ ಆಗಿದ್ರೆ ಸಾಕಂತ. ಇಲ್ಲ, ಸಹಿಸ್ಕೊಳ್ಳೋರು ಸಿಗ್ತಾರೆ. ಇವಾಗ ನಾನು ಒಂದೊಂದ್ಸತಿ ನಾನು ಲೇಟಾಗಿ ಬಂದಂತ ಕೋಪಿಸ್ಕೊಂಡಿರ್ತಾನ, ನಾನು ಅರ್ಧ ದಿವಸ ಮಾತಾಡಿರಲ್ಲ, ಬೇಜಾರಾಗಿರ್ತೀನಿ. ಇಡೀ ಶೋಲಿ ನಮ್ಮಷ್ಟು ಯಾರು ಕಿತ್ತಾಡಿಲ್ಲ. ಹೌದಾ? ಅವ್ರ ಹತ್ರ ನಿಮ್ಗೆ ಜಗಳ ಆಡ್ಬೇಕು ಅನ್ಸುತ್ತಾ? ಜಗಳ ಅಂದ್ರೆ ಏನು? ಅಲ್ಲ, ನಂದು ಆ ಥರದ ಜಗಳ ಅಲ್ಲ, ಕ್ಯೂಟ್ ಜಗಳ ಅಂತ ಇರ್ತಿದ್ರು. ನಮ್ದು ಅಪೋಸಿಟ್ ಸೀಟ್ಸ್ ಅವ್ರು ಕೂರ್ತಾ ಇದ್ರು, ಅವ್ರ ಮುಂದೆ ನಾವು ಕೂರ್ತಾ ಇದ್ವಿ. 5 ನಿಮಿಷ ಇರ್ತಿದ್ರು. 5 ನಿಮಿಷ ಫುಲ್ ಇರ್ತೀವ, 5 ನಿಮಿಷ ಸ್ಟೇಜಿಗೆ ಬರೋಗಿ ಇನ್ನೇನು ಕರಿತಾ ಇರ್ತಾರೆ ನಿರಂಜನಲ್ಲಿ, ಇವ್ರು ಏನು ಗುಗು ಅಂತ, ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತಾರೆ. ಏನಿಲ್ಲ ತಿಂಡಿ ಆಯ್ತಾ ಕೇಳಿದೆ ಅಷ್ಟೇ ಅಂತಾರೆ. ತಿಂಡಿ ಆಯ್ತಾನ ಅಷ್ಟೊತ್ತು ಕೇಳ್ತಿದ್ರ ಆ ಥರ ಅವ್ರದ್ದು. ಅಲ್ಲ, ಈಗ ನನಗೆ ರಕ್ಷಕ್ ಹೇಳಿದ ಆನ್ಸರ್ ಕೇಳಿ ಒಂಚೂರು ಶಾಕ್ ಆಯ್ತು. ಹುಡುಗಿ ಆಗಿದ್ರೆ ಸಾಕಂತೆ. ಇದೆಲ್ಲ 30+ ಆಗಿರೋರು ಹೇಳೋ ಡೈಲಾಗು. ಒಂದ್ ಹುಡುಗಿ ಸಿಕ್ಕಿದ್ರೆ ಸಾಕಪ್ಪ, ಮದ್ವೆ ಆಗ್ಬಿಟ್ಟು. ನನಗೆ ಮದುವೆ ಆಗೋ ವಯಸ್ಸೇ ಬಂದಿಲ್ಲ. ನನಗೆ ಈ ಪ್ರಶ್ನೆ ಕೇಳಿದ್ರೆ ನೀವೇ ತಪ್ಪು. ಮತ್ತೆ ಇವಾಗ ಆಲ್ರೆಡಿ ಅವ್ನು ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನೀವು ಫಸ್ಟ್ ರನ್ನರ್ ಅಪ್ ಆಗಿದ್ದೀರಾ. ಹೌದು, ಎಲ್ಲಾ ಟಾಸ್ಕ್ ಅಲ್ಲೂ ವಿನ್. ಇದೆಲ್ಲ ಫ್ಯೂಚರ್ಗೆ ಒಂದು ಎಕ್ಸ್ಪೀರಿಯನ್ಸ್. ತಲೆಯಲ್ಲಿ ಇಟ್ಕೊಂಡಿರ್ಬೇಕಪ್ಪ ನೀನು, ರಜಾ ಮುಂದಕ್ಕೆ ಹಿಂಗೆಲ್ಲ ಬರ್ತಾರೆ, ಈ ತರ ಹುಡುಗಿರು ಇರ್ತಾರೆ ಅಂತ. ನಮ್ಮಂಗೊಂದು ಒಳ್ಳೆ ಸೆಸ್ಸೆ, ನನಗೊಂದು ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಸಾಕು. ಒಟ್ಟಿನಲ್ಲಿ ಕೂದಲು ಇರ್ಬೇಕು, ಏನೋ ಮುಖದ ಮೇಲೆ ದಾಡಿ ಬಂದಿರಬಾರ್ದು ಅಷ್ಟೇ. ಹುಡುಗಿ ಆಗಿದ್ರೆ ಸಾಕು. ಹುಡುಗಿ ಸೇಫ್ ಇರ್ಬೇಕು ಸಾಕು. ಅದೇ ನನಗೆ ಗೊತ್ತು ಎಲ್ಲಿರ್ತಾರೆ ನಮ್ಮ ಹುಡುಗಿ ಅಂತ. ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಆರಾಮಾಗಿ ಖುಷಿಯಾಗಿ ಚೆನ್ನಾಗಿದ್ದಾರೆ. ಹೇಳ್ತಿದ್ದಾನೆ ಇಂಡೈರೆಕ್ಟ್ ಆಗಿ ಪಕ್ಕದಲ್ಲೇ ಇದ್ದಾಳೆ, ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಅವ್ನು ಹೇಳಿಲ್ಲ, ಅದೇಂಗ್ ಹೇಳ್ತೀಯ ನಿಂಗೆ ಗೊತ್ತು? ಅದೇ ನೀವು ಹೇಳಿ ಗೊತ್ತು ಅವ್ರಿಗೆ, ಆದ್ರೂ ನೀನ್ ಹೇಳ್ತಾ ಇದ್ಯಾ, ನಾನೇನ್ ಮಾಡ್ಲಿ ಹೇಳಿ ಇವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.